ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ದೇವರ ಮುಂದೆ ದೀಪವನ್ನು ಬೆಳಗುವುದಕ್ಕೆ ಅತ್ಯಂತ ಪವಿತ್ರವಾದ ಸ್ಥಾನವಿದೆ. ದೀಪ ಕೇವಲ ಕತ್ತಲೆಯನ್ನು ದೂರ ಮಾಡುವ ಬೆಳಕಲ್ಲ, ಅದು ಜ್ಞಾನ, ಸೌಭಾಗ್ಯ ಮತ್ತು ದೈವಿಕ ಶಕ್ತಿಯ ಸಂಕೇತ. ತಮಸೋಮ ಜ್ಯೋತಿರ್ಗಮಯ ಎಂಬಂತೆ ಅಜ್ಞಾನದ ಕತ್ತಲೆಯಿಂದ ಜ್ಞಾನದ ಬೆಳಕಿನೆಡೆಗೆ ನಮ್ಮನ್ನು ಕೊಂಡೊಯ್ಯುವಂತಹ ಮಾಧ್ಯಮವೇ ದೀಪ. ಪೂಜಾ ಕೋಣೆಯಲ್ಲಿ ದೀಪವನ್ನು ಪ್ರಜ್ವಲಿಸುವುದರಿಂದ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲ ನಾಶವಾಗಿ ಸಕಾರಾತ್ಮಕ ಅಲೆಗಳು ಸೃಷ್ಟಿಯಾಗುತ್ತವೆ. ಶಾಸ್ತ್ರಗಳ ಪ್ರಕಾರ ದೀಪಕ್ಕೆ ಬಳಸುವಂತಹ ಎಣ್ಣೆಯೂ ಸಹ ಪೂಜೆಯ ಫಲವನ್ನು ನಿರ್ಧರಿಸುವಂತಹ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಯಜ್ಞಯಾಗಾದಿಗಳಲ್ಲಿ ಹವಿಸ್ಸನ್ನು ಅರ್ಪಿಸುವಷ್ಟೇ ಪವಿತ್ರತೆ ದೇವರ ದೀಪಕ್ಕೆ ಎಣ್ಣೆಯನ್ನು ಎರೆಯುವುದರಲ್ಲಿರುತ್ತದೆ. ಪೂಜೆಯ ಕೋಣೆಯಲ್ಲಿ ದೀಪವನ್ನು ಬೆಳಗಲು ಬಳಸುವಂತಹ ಎಣ್ಣೆ ಇಡೀ ಕುಟುಂಬದ ಆರೋಗ್ಯ, ಐಶ್ವರ್ಯ ಮತ್ತು ಶಾಂತಿಯ ಮೇಲೆ ನೇರ ಪ್ರಭಾವವನ್ನು ಬೀರುತ್ತದೆ. ಶಾಸ್ತ್ರೋಕ್ತವಾದ ಶ್ರೇಷ್ಠ ಎಣ್ಣೆಯ ಬಳಕೆಯು ದೇವತೆಗಳನ್ನು ಆಕರ್ಷಿಸಿ ಸಕಲ ಸೌಭಾಗ್ಯವನ್ನು ತಂದುಕೊಡುತ್ತದೆ. ಆದರೆ ತಪ್ಪು ಎಣ್ಣೆಯ ಬಳಕೆಯು ಮನೆಯಲ್ಲಿ ಅಶಾಂತಿ ಮತ್ತು ದೋಷಗಳಿಗೆ ಕಾರಣವಾಗುತ್ತದೆ. ಆದ್ದರಿಂದಲೇ ಯಾವ ಎಣ್ಣೆಯನ್ನು ದೇವರ ದೀಪಕ್ಕೆ ಬಳಕೆ ಮಾಡಿದರೆ ದೈವಿಕ ಕೃಪೆ ದೊರೆಯುತ್ತದೆ ಹಾಗೂ ಯಾವ ಎಣ್ಣೆಯು ನಕಾರಾತ್ಮಕತೆಯನ್ನು ತಂದೊಡ್ಡುತ್ತದೆ ಎಂಬುದನ್ನು ಅರಿತುಕೊಂಡು ದೀಪವನ್ನು ಬೆಳಗಿಸುವುದು ಅತ್ಯಂತ ಅವಶ್ಯಕ. ಆತ್ಮೀಯರೇ, ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ದೇವರ ದೀಪಕ್ಕೆ ಯಾವ ಎಣ್ಣೆ ಶ್ರೇಷ್ಠ, ಯಾವ ಎಣ್ಣೆಯನ್ನು ಬಳಕೆ ಮಾಡಲೇಬಾರದು ಎಂಬುದರ ಕುರಿತಾಗಿ ಅವಶ್ಯಕ ಮಾಹಿತಿಯನ್ನು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ದೇವರ ದೀಪಕ್ಕಾಗಿ ಬಳಕೆ ಮಾಡಬೇಕಾಗಿರುವ ಶ್ರೇಷ್ಠವಾದ ಎಣ್ಣೆಗಳು. ಮೊದಲನೆಯದಾಗಿ ಹಸುವಿನ ತುಪ್ಪ. ಇದು ಅತ್ಯಂತ ಶ್ರೇಷ್ಠವಾದದ್ದು. ಶಾಸ್ತ್ರಗಳ ಪ್ರಕಾರ ದೇವರ ದೀಪಕ್ಕೆ ಗೋವಿನ ಶುದ್ಧ ತುಪ್ಪವನ್ನು ಬಳಕೆ ಮಾಡುವುದು ಅತ್ಯಂತ ಶ್ರೇಷ್ಠ ಮತ್ತು ಪವಿತ್ರವಾದುದಾಗಿದೆ. ನಮ್ಮ ಹಿಂದೂ ಧರ್ಮದಲ್ಲಿ ಹಸುವನ್ನು ಗೋಮಾತೆ ಎಂದು ಪೂಜಿಸಲಾಗುತ್ತದೆ. ಹಸುವಿನ ತುಪ್ಪದಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ಅಂಶವಿದ್ದು ಎಲ್ಲ ದೇವತೆಗಳಿಗೂ ತುಪ್ಪ ಬಹಳ ಪ್ರಿಯವಾಗಿರುತ್ತದೆ. ಶಾಸ್ತ್ರಗಳ ಪ್ರಕಾರ ತುಪ್ಪದ ದೀಪ ಸಾತ್ವಿಕ ಶಕ್ತಿಯನ್ನು ಬಿಡುಗಡೆ ಮಾಡಿ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನೆಲ್ಲ ಸಂಪೂರ್ಣವಾಗಿ ನಾಶ ಮಾಡುತ್ತದೆ. ಆಧ್ಯಾತ್ಮಿಕವಾಗಿ ತುಪ್ಪದ ದೀಪವು ಜನ್ಮ ಜನ್ಮಾಂತರಗಳ ಪಾಪಗಳನ್ನು ಕಳೆದು ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸುವಂತೆ ಮಾಡುತ್ತದೆ. ವೈಜ್ಞಾನಿಕವಾಗಿ ತುಪ್ಪದ ದೀಪದಿಂದ ಹೊರಹೊಮ್ಮುವಂತಹ ಹೊಗೆಯು ಗಾಳಿಯಲ್ಲಿರುವಂತಹ ರೋಗಕಾರಕ ಸೂಕ್ಷ್ಮ ಜೀವಾಣುಗಳನ್ನು ನಾಶಪಡಿಸುತ್ತದೆ. ಮನೆ ಮಂದಿಯ ಆಯಸ್ಸು, ಆರೋಗ್ಯ ವೃದ್ಧಿಯಾಗಿ ಅಷ್ಟೈಶ್ವರ್ಯ ಸಿದ್ಧಿಸಲು ದೇವರ ಮುಂದೆ ನಿತ್ಯವೂ ತುಪ್ಪದ ದೀಪವನ್ನು ಬೆಳಗಬೇಕು. ಎರಡನೆಯದಾಗಿ ಎಳ್ಳೆಣ್ಣೆ. ತುಪ್ಪದ ನಂತರದ ಅತ್ಯುತ್ತಮ ಆಯ್ಕೆ. ನಿತ್ಯ ದೈನಂದಿನ ಪೂಜೆಯಲ್ಲಿ ಎಲ್ಲರಿಗೂ ತುಪ್ಪವನ್ನು ಬಳಕೆ ಮಾಡುವುದು ಆರ್ಥಿಕವಾಗಿ ಮತ್ತು ಸುಲಭವಾಗಿ ಸಾಧ್ಯವಾಗದೇ ಇರಬಹುದು. ಅಂತಹ ಸಂದರ್ಭಗಳಲ್ಲಿ ನಮಗೆ ಇರುವಂತಹ ಅತ್ಯುತ್ತಮವಾದ ಆಯ್ಕೆ ಎಂದರೆ ಎಳ್ಳೆಣ್ಣೆ. ಎಳ್ಳೆಣ್ಣೆಯ ದೀಪ ದೀರ್ಘಕಾಲ ಉರಿಯುತ್ತದೆ. ಎಲ್ಲ ರೀತಿಯ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸುವಂತಹ ಶಕ್ತಿ ಎಳ್ಳೆಣ್ಣೆಗಿರುತ್ತದೆ. ದೇವರ ಮುಂದೆ ಎಳ್ಳೆಣ್ಣೆಯ ದೀಪವನ್ನು ಬೆಳಗುವುದರಿಂದ ಮನೆಯಲ್ಲಿನ ಸಕಲ ವಾಸ್ತು ದೋಷಗಳು ಮತ್ತು ಗ್ರಹ ದೋಷಗಳು ನಿವಾರಣೆಯಾಗುತ್ತವೆ. ಎಳ್ಳೆಣ್ಣೆಯ ದೀಪ ಶನಿದೇವರಿಗೆ ಅತ್ಯಂತ ಪ್ರಿಯವಾದದ್ದು. ಹಾಗಾಗಿಯೇ ಶನಿದೇವರಿಂದ ಬಂದೊದಗುವಂತಹ ಸಾಡೆ ದೋಷ ಮತ್ತು ರಾಹುಕೇತುಗಳ ದೋಷವನ್ನು ನಿವಾರಿಸಲು ಎಳ್ಳೆಣ್ಣೆಯ ದೀಪ ರಾಮಬಾಣವಾಗುತ್ತದೆ. ದೀರ್ಘಕಾಲದ ಅನಾರೋಗ್ಯ ಮತ್ತು ಕಷ್ಟಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಎಳ್ಳೆಣ್ಣೆಯ ದೀಪ ಶ್ರೇಷ್ಠವಾದ ಸಾಧನವಾಗಿದೆ. ಕೊಬ್ಬರಿ ಎಣ್ಣೆ ಅಥವಾ ತೆಂಗಿನೆಣ್ಣೆ. ನಮ್ಮ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಗಣೇಶ ದೇವರು ಮತ್ತು ಕಾರ್ತಿಕೇಯ ದೇವರ ಪೂಜೆಗಳಿಗೆ ಕೊಬ್ಬರಿ ಎಣ್ಣೆಯನ್ನು ಹೆಚ್ಚಾಗಿ ಬಳಕೆ ಮಾಡಲಾಗುತ್ತದೆ. ತೆಂಗಿನಕಾಯಿಯನ್ನು ಕಲ್ಪವೃಕ್ಷದ ಫಲ ಎನ್ನಲಾಗುತ್ತದೆ. ತೆಂಗಿನಕಾಯಿಯಿಂದ ಬರುವಂತಹ ಎಣ್ಣೆಯೂ ಸಹ ಅತ್ಯಂತ ಪವಿತ್ರವಾಗಿರುತ್ತದೆ. ಕೊಬ್ಬರಿಯ ಎಣ್ಣೆಯಿಂದ ದೀಪವನ್ನು ಬೆಳಗುವುದು ಜಾತಕದಲ್ಲಿರುವಂತಹ ಬುಧಗ್ರಹದ ದೋಷವನ್ನು ಶಾಂತಗೊಳಿಸುತ್ತದೆ. ಕೊಬ್ಬರಿ ಎಣ್ಣೆಯಿಂದ ದೀಪವನ್ನು ಬೆಳಗುವುದರಿಂದ ಕುಟುಂಬದ ಸದಸ್ಯರ ನಡುವೆ ಪ್ರೀತಿ, ಸೌಹಾರ್ದತೆ ವೃದ್ಧಿಯಾಗುತ್ತದೆ. ತೆಂಗಿನೆಣ್ಣೆಯಿಂದ ದೀಪವನ್ನು ಬೆಳಗಿ ಗಣಪತಿ ದೇವರ ಪೂಜೆಯನ್ನು ಮಾಡುವುದರಿಂದ ಗಣಪತಿ ದೇವರ ಕೃಪೆಯಿಂದ ಸಕಲ ಕಾರ್ಯಗಳು ವಿಘ್ನಗಳಿಲ್ಲದೆ ಪೂರ್ಣಗೊಳ್ಳುತ್ತವೆ. ಹಿಪ್ಪೆ ಎಣ್ಣೆ. ಹಿಪ್ಪೆ ಮರದ ಬೀಜದಿಂದ ತೆಗೆದ ಹಿಪ್ಪೆ ಎಣ್ಣೆ ಸಾಂಪ್ರದಾಯಿಕ ಪೂಜೆಗಳಲ್ಲಿ ಬಹಳ ಶ್ರೇಷ್ಠವೆನಿಸುತ್ತದೆ. ಇದು ಪ್ರಕಾಶಮಾನವಾದ ಮತ್ತು ಸ್ಥಿರವಾದ ಜ್ಯೋತಿಯನ್ನು ನೀಡುತ್ತದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹಿಪ್ಪೆ ಎಣ್ಣೆಯಿಂದ ದೀಪವನ್ನು ಬೆಳಗುವುದರಿಂದ ಲಕ್ಷ್ಮೀ ಕಟಾಕ್ಷ ಪ್ರಾಪ್ತವಾಗುತ್ತದೆ. ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು, ಸಾಲಬಾಧೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು
ಮತ್ತು ಉತ್ತಮ ಆರೋಗ್ಯವನ್ನು ಪಡೆಯಲು ದೇವರ ಮುಂದೆ ಹಿಪ್ಪೆ ಎಣ್ಣೆಯ ದೀಪವನ್ನು ಬೆಳಗಿಸಲಾಗುತ್ತದೆ. ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಕರುಣಿಸುವ ಸರಸ್ವತಿ ದೇವಿ ಆಶೀರ್ವಾದಕ್ಕಾಗಿಯೂ ಸಹ ಹಿಪ್ಪೆ ಎಣ್ಣೆಯಿಂದ ದೀಪವನ್ನು ಬೆಳಗಬೇಕು. ಇದು ವಿದ್ಯಾರ್ಥಿಗಳಿಗೆಲ್ಲ ಏಕಾಗ್ರತೆಯನ್ನು ವೃದ್ಧಿ ಮಾಡಿಕೊಳ್ಳಲು ಸಹಕಾರಿಯಾಗಿರುತ್ತದೆ. ಪಂಚದೀಪ ಎಣ್ಣೆ 5 ಎಣ್ಣೆಗಳ ಮಿಶ್ರಣ. ಇತ್ತೀಚಿನ ದಿನಗಳಲ್ಲಿ ಪಂಚದೀಪ ಎಣ್ಣೆ ಬಹಳ ಪ್ರಸಿದ್ಧಿಯಾಗಿದೆ. ಇದರಲ್ಲಿ ಹಸುವಿನ ತುಪ್ಪ, ಎಳ್ಳೆಣ್ಣೆ, ಹರಳೆಣ್ಣೆ, ಹಿಪ್ಪೆ ಎಣ್ಣೆ ಮತ್ತು ಬೇವಿನ ಎಣ್ಣೆಗಳನ್ನು ನಿಗದಿತ ಪ್ರಮಾಣದಲ್ಲಿ ಮಿಶ್ರಣ ಮಾಡಲಾಗಿರುತ್ತದೆ. ಈ 5 ಎಣ್ಣೆಗಳ ಶಕ್ತಿ ಒಂದಾದಾಗ ಅದು ಮನೆಯಲ್ಲಿರುವಂತಹ ಯಾವುದೇ ರೀತಿಯ ತಾಂತ್ರಿಕ ದೋಷ, ದೃಷ್ಟಿದೋಷ ಅಥವಾ ವಾಸ್ತು ದೋಷಗಳನ್ನು ಬೇರು ಸಹಿತ ಕಿತ್ತೆಸೆಯುತ್ತದೆ. ದೇವಿಯ ಆರಾಧನೆಗೆ ಈ ಪಂಚದೀಪ ಎಣ್ಣೆ ಅತ್ಯಂತ ಶ್ರೇಷ್ಠ. ಯಾವ ಎಣ್ಣೆಯನ್ನು ದೇವರ ದೀಪಕ್ಕಾಗಿ ಬಳಕೆ ಮಾಡಲೇಬಾರದು. ದೇವರಿಗೆ ದೀಪವನ್ನು ಬೆಳಗುವಾಗ ಬಳಕೆ ಮಾಡುವಂತಹ ಎಣ್ಣೆಯ ಬಗ್ಗೆ ಅತ್ಯಂತ ಜಾಗರೂಕರಾಗಿರಬೇಕು. ನಾವು ಅಡುಗೆಗೆಂದು ಬಳಸುವ ಕಡಲೆಕಾಯಿ ಎಣ್ಣೆ ಮತ್ತು ಸೂರ್ಯಕಾಂತಿ ಎಣ್ಣೆಗಳನ್ನು ದೇವರ ದೀಪ ಬೆಳಗಿಸಲು ಅಪ್ಪಿತಪ್ಪಿಯೂ ಬಳಕೆ ಮಾಡಬಾರದು. ಶಾಸ್ತ್ರಗಳ ಪ್ರಕಾರ ಈ ಎಣ್ಣೆಗಳಿಂದ ದೀಪವನ್ನು ಬೆಳಗಿಸಿದರೆ ಮನೆಯಲ್ಲಿ ದಾರಿದ್ರ್ಯ, ಸಾಲ ಮತ್ತು ಕಷ್ಟಗಳು ಬಂದೊದಗುತ್ತವೆ. ಹಾಗೆಯೇ ಯಾವುದೇ ಕಾರಣಕ್ಕೂ ಕಲಬೆರಕೆ ಇರುವಂತಹ ಅಥವಾ ಪ್ರಾಣಿಗಳ ಕೊಬ್ಬಿನ ಅಂಶವಿರುವ ಎಣ್ಣೆಗಳನ್ನು ದೇವರ ದೀಪಕ್ಕಾಗಿ ಬಳಕೆ ಮಾಡಬಾರದು. ಇವು ಮಹಾಪಾಪಕ್ಕೆ ಕಾರಣವಾಗಬಹುದು. ಹಾಗೆಯೇ ಶಾಸ್ತ್ರದ ಜ್ಞಾನವಿಲ್ಲದೆ ಮನ ಬಂದಂತೆ 2-3 ಎಣ್ಣೆಗಳನ್ನು ಒಟ್ಟಿಗೆ ಬೆರೆಸಿ ದೀಪವನ್ನು ಬೆಳಗಬಾರದು. ಹಾಗೂ ಪಂಚದೀಪ ಎಣ್ಣೆಯನ್ನು ಶಾಸ್ತ್ರೋಕ್ತವಾಗಿ ಪ್ರಮಾಣಬದ್ಧವಾಗಿ ಸಿದ್ಧಪಡಿಸಿದ್ದರೆ ಮಾತ್ರ ದೀಪಕ್ಕಾಗಿ ಬಳಸಬಹುದು. ಆತ್ಮೀಯರೇ, ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ದೇವರ ದೀಪಕ್ಕೆ ಯಾವ ಎಣ್ಣೆ ಶ್ರೇಷ್ಠ, ಯಾವ ಎಣ್ಣೆಯನ್ನು ಬಳಕೆ ಮಾಡಬಾರದು ಎಂಬುದರ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.